ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ಅಂದರೆ ಹ್ಞೂ ಅಂಕಲ್ ಸರಿ ನೀವು ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀನಿ ಅಂತ ಅವ್ರು ಬೈತಾರೆ. ಹಂಗೆ ನಿರ್ಧಾರ ಮಾಡಿ ಹ್ಞೂ ಅಂಕಲ್ ಯಾಕಾದರೆ ಇವಳನ್ನ ಮದುವೆ ಆಗಿನಿ ಅಂತ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕು ಅಂಕಲ್, ಆ ರೀತಿ ಮಾಡ್ತೀನಿ ಅಂತೆಲ್ಲ ಹೇಳ್ದ. ಈ ಕಡೆ ಎಲ್ಲರಿಗೂ ಒಂದು ನಿಮಿಷ ಸ್ವಲ್ಪ ಗಾಬರಿ ಅನಿಸುತ್ತೆ. ಈಶ್ವರಿ ಮಗ ಮದುವೆ ಬೇಡ ಅಂದರೆ ಒದಿತಾರೆ ಎಲ್ಲರೂ ಸೇರಿ ಅಂತೆಲ್ಲ ಹೇಳಿ, ಈಶ್ವರಿ ಸರಿ ಕಣವ ನಿನ್ನ ನಿರ್ಧಾರ ನಂದೇನು ಆಕ್ಷೇಪಣೆ ಇಲ್ಲ ಅಂದಾಗ ಈಶ್ವರಿ ಮಗ ಫುಲ್ ಶಾಕ್ ಆಗಿಬಿಡ್ತಾರೆ. ಫುಲ್ ಶಾಕ್ ಆಗಿ ಅಮ್ಮ ಏನಮ್ಮ ಇದು ಅಂತೆಲ್ಲ ಹೇಳಿ ಕನ್ಸನ್ನೇ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಏನಿಲ್ಲ ನೋಡ್ತಾ ಇದ್ದೀವಿ ಅಣ್ಣ ಹೇಳಿದ ಕುಕ್ಕರ್ ಬಡಿಲ್ಲ ಅಂತೆಲ್ಲ ಹೇಳಿದ. ಅವಾಗ ಸುಭಾಷ ಕೊಡ್ತಾನೆ. ಸುಭಾಷ ಕೂತ್ಮೇಲೆ ಇವಾಗ ಸುಭಾಷಗ ಅವ್ರ ತಂಗಿ ಅವ್ರ ಅಕ್ಕ ವಿನಂತಿ ಪೇಟ ಕೊಡ್ತಾ, ಈ ಕಡೆ ಈ ಹುಡುಗಿ ನವ್ಯನೂ ಕೂಡ್ತಾರ. ಕೂತ್ಮೇಲೆ ಆ ಕಡೆಯಿಂದ ಹಾರ ಹಾಕಿಯಪ್ಪ ಅಂತೆಲ್ಲ ಹೇಳಿದಾಗ ಆ ಕೋಪದಿಂದನೇ ಹಾರ ಹಾಕಿಬಿಡ್ತಾನೆ. ಕೋಪದಿಂದನೇ ಹಾರ ಹಾಕಿದಾಗ ಈ ಕಡೆ ಈಶ್ವರಿಗಂತೂ ನನ್ನ ಮಗನ ಜೀವನ ಹೆಂಗಾಯ್ತಲ್ಲ ಅಂತೆಲ್ಲ ಹೇಳಿ ಈ ಕಡೆ ಆ ಹುಡುಗಿನೂ ಹಾರ ಹಾಕ್ತಾಳೆ. ನವ್ಯನೂ ಹಾರ ಹಾಕಿದ್ಮೇಲೆ ಚೆನ್ನಾಗಿದೆ. ಪಾಪ ಸಂಪತ್ಗೂ ಅವ್ರ ಮಗಳು ಈ ಥರ ಮದುವೆ ಆಗೋದು ಇಷ್ಟ ಇರಲ್ಲ. ಇವ್ರಿಗೂ ಇಷ್ಟ ಇದೇನವ ಇದು ಈಟೆಲ್ಲ ಆದಮೇಲೆ ಆ ಹುಡುಗಿ ಮದುವೆ ಆಯ್ತೀನಿ ಅಂತ ಕುಂತ ನೋಡಿ ಈ ಸಗಣಿಯ ನೋಡ್ಕೊಂಡು ಹೋಗು ಅಂದರೆ ಇಲ್ಲ ಅದನ್ನೇ ಮೈಕೆಲ್ಲ ಹಚ್ಕೊತೀನಿ ಅಂದರೆ ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗಲಿ ಬೇಡ ಅಂತ ಈಶ್ವರಿ ಮಗ ಸಾವಿತ್ರಿ ಮಗಳು ಮತ್ತು ಏನಾನ ಆಗಲಿ ಬಿಡು ನಮ್ಗೆ. ಆವಾಗ ಆಚಾರಿಗಳು ಶ್ಲೋಕ ಎಲ್ಲ ಹೇಳ್ತಾ ಇರ್ತಾರೆ. ಶ್ಲೋಕ ಎಲ್ಲ ಆ ಕಡೆಯಿಂದ ಶ್ಲೋಕ ಎಲ್ಲ ಈ ಕಡೆ ಇವರು ಸಂಪತ್ ಅವರು ತುಂಬ ಬೇಜಾರಾಗಿರ್ತಾರೆ, ಮಗಳ ಜೀವನ ಹಾಳಾಗ್ತೈತೆ ಅಂತೆಲ್ಲ ಹೇಳಿ ಪೂಜೆ ಎಲ್ಲ ಮಾಡಿಸಿ ಇವಾಗ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಅಂತೆಲ್ಲ ಹೇಳಿ ಈ ಕಡೆ ಅಕ್ಷತೆ ಎಲ್ಲರಿಗೆ ಕೊಡಮಿ ಅಂತೆಲ್ಲ ಹೇಳ್ತಾರೆ. ಅವಾಗ ಚಿತ್ರ ತೊಗೊಂಬಂದು ಎಲ್ಲರಿಗೆ ಅಕ್ಷತೆ ಕೊಡ್ತಾರೆ. ಅವ್ರು ದೊಡ್ಡಪ್ಪ ಕೊಡ್ದು ಹುಡುಗಿ ಮಾಂಗಲ್ಯ ಕಟ್ಟೋಕ್ಕೂ ಮುಂಚೆ ಜಾಗ ಬದಲಾಯಿಸ್ಕೊಳ್ಬೇಕು ಅಂತೆಲ್ಲ ಹೇಳ್ದೆ. ಆವಾಗ ಆ ಕಡೆಯಿಂದ ನವ್ಯ ಈ ಕಡೆ ಬಂದು ಕೂಡ್ದ, ಈ ಕಡೆ ಸುಭಾಷ ಬಂದು ಈ ಕಡೆ ಬಂದು ಕೂಡ್ತಾನೆ. ಇವಾಗ ಇಷ್ಟೊತ್ತಿಗೆಲ್ಲ ಈ ಚಿತ್ರ ಎಲ್ಲರಿಗೆ ಅಕ್ಷತೆ ಕಾಳೆಲ್ಲ ಕೊಟ್ಟು ಬಂದಿರ್ತಾಳೆ. ಅಕ್ಷತೆ ಕಾಳೆಲ್ಲ ಕೊಟ್ಟು ಬಂದಾಗ ಈ ಕಡೆ ತೊಗೊಳಪ್ಪ ಮಾಂಗಲ್ಯ ತಗೋ ಅಂತೆಲ್ಲ ಹೇಳ್ದ. ಅವ್ರ ಅಮ್ಮನ ಮುಖಾನೇ ನೋಡ್ತಾ ಇರ್ತಾನೆ ತಾಳಿ ಹಿಡ್ಕೊಂಡು. ಆ ಕಡೆ ಆವಾಗಿದ್ದ ನವ್ಯನೂ ಮಾತಾಡ್ತಾಳೆ. ನವ್ಯ ಮಾತಾಡಿ ತಾಳಿ ಕೈಯಾಗಿ ಹಿಡ್ಕೊಂಡು ಅವ್ರ ಅಮ್ಮನ ಮುಖಾನೇ ನೋಡ್ತಾ ಇರ್ತಾನೆ. ಬೇಡ ಅನ್ನೋ ಚಾನ್ಸ್ ಇಲ್ಲ, ಯಾಕಂದರೆ ಅವರೇ ಫೋರ್ಸ್ ಮಾಡಿ ಬಲವಂತ ಮಾಡಿ ಒಪ್ಸಿರೋದು. ಈಗ ಇವ್ರಿಗೆ ಬಂಡವಾಳ ಎಲ್ಲ ಗೊತ್ತಾಗಿ ಹುಡುಗಿ ಆಟ ಆಡಿಸ್ತೀನಿ ಅಂತ ಹೇಳಿ ಮಾಡ್ಕೊಂಡು ತಾಳಿ ಕೈಯಾಗಿ ಹಿಡ್ಕೊಂಡಿರ್ತ. ಈ ತಾಳಿ ಪವಿತ್ರ ಬಂಧನ ನಿನ್ನ ಸ್ವತಂತ್ರಕ್ಕೆ ನೀನೇ ಕಟ್ತಾ ಇರೋ ಸರ್ಪಣಿ, ನಿನ್ನ ಬದುಕಿಗೆ ನೆರಳ ಚಂಡಮಾರುತ ಆಗ್ತೀನಿ ನಿನಗೆ ಅಂತೆಲ್ಲ ಹೇಳಿ ಆ ಹುಡುಗಿ ನವ್ಯನೇ ಹೇಳ್ಬಿಡ್ತಾಳೆ. ನವ್ಯ ಹೇಳಿದಾಗ ಈ ತಾಳಿ ಕಟ್ಟಿದ ಕ್ಷಣದಿಂದ ನಿನ್ನ ಖುಷಿ ಅನ್ನೋ ಬಾಗಿಲು ಮುಚ್ಚೇ ಹೋಗುತ್ತೆ ನೋಡು ಅಂತೆಲ್ಲ ಹೇಳ್ಬಿಡ್ತಾ. ಆವಾಗ ಸುಭಾಷನ್ಗೆ ಫುಲ್ ಹೆದರಿಕೆ ಆಗ್ತಾ ಇರ್ತೈತಿ. ಕೈಯೆಲ್ಲ ನಡೆದು ಅವರಮ್ಮನ ನೋಡ್ತಾನೆ. ಅವರಮ್ಮ ಕಟ್ಟು ಅಂತೆಲ್ಲ ಹೇಳ್ತಾ ಗಟ್ಟಿ ಮೇಳ ಅಂದ್ಕೊಳ್ಳಿ ಅದೇ ಟೈಮಿಗೆ ತಾಳಿ ಕಟ್ಟಿಬಿಡ್ತಾನೆ. ತಾಳಿ ಕಟ್ಟಿ ಆವಾಗ ಇದೇನಪ್ಪ ದೇವ್ರಿಂದ ಅವರಪ್ಪ ಅಮ್ಮ ಸಂಪತ್ತಿಗೆ ಇಷ್ಟ ಇಲ್ಲ, ಈಶ್ವರಿಗೂ ಇಷ್ಟ ಇಲ್ಲ. ಶಿವರಾಮೇಗೌಡ ಮತ್ತು ಭದ್ರಾ ಅವರೆಲ್ಲ ಮನಸ್ಸು ಮುಖ ತಿರ್ಸ್ಕೊಂಡು ಬೇಜಾರದಿಂದ ಅಕ್ಷತೆ ಕಾಳು ಹಾಕ್ತಾರೆ. ಯಾಕಂದರೆ ಆ ಒಂದು ಹೆಣ್ಣು ಹುಡುಗಿ ಜೀವನ ಹಾಳಾಗುತ್ತೆ ಅಲ್ಲ, ಎಷ್ಟು ಜನ ಹೆಣ್ಮಕ್ಳ ಜೀವನ ಹಾಳಾಗುತ್ತಲ್ಲ ಅಂತೆಲ್ಲ ಹೇಳಿ ಆ ಕಡೆಯಿಂದ ಈ ಚಿತ್ರಗೂ ಒಂಥರ ಬೇಜಾರಾಗಿರುತ್ತೆ. ಹೆಂಗಪ್ಪ ಇದು ಅಂತೆಲ್ಲ ಹೇಳಿ ಇನ್ನು ನೆಕ್ಸ್ಟ್ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಸಪ್ತಪದಿ ತುಳಿಯೋ ಸಮ ಹುಡುಗಿ ನಿಂತು ಅದ್ಲು ಬದಲು ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಅದ್ಲು ಬದಲು ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದಾಗ ಆ ಕಡೆಯಿಂದ ನೋಡಮ್ಮ 1 ನಿಮಿಷ ಅಂತೆಲ್ಲ ಹೇಳಿ ಆವಾಗ ಏನೋ ಕಂಡೀಷನ್ ಹಾಕ್ತಲ್ಲ, ಏನೋ ಕಂಡೀಷನ್ ಹಾಕಿದ ಕೂಡಲೇ ಏನು ಕಂಡೀಷನ್ ಇದು ಅಂತೆಲ್ಲ ಹೇಳಿ ಅವರು ಅಂಕಲ್ ನಾನೊಂದಿಷ್ಟು ನಿರ್ಧಾರ ಮಾಡಿದ್ದೀನಿ ಅಂತ ಶಿವರಾಮೇಗೌಡಗೆ ಅದನ್ನು ಎಲ್ಲರ ಮುಂದೆ ಹೇಳ್ಬೋದೆ ಅಂತ. ನೋಡವ್ವ ನಿರ್ಧಾರ ನಿಂದ ಆದಮೇಲೆ ಧಾರಾಳವಾಗಿ ಹೇಳವ ಅಂತೆಲ್ಲ. ನೀನು ಆಯ್ಕೆ ಮಾಡ್ಕೊಂಡಿರೋ ಬದುಕು ಅಂದಮೇಲೆ ನಿರ್ಧಾರ ತಗೊಳ್ಳೋ ಅಧಿಕಾರ ನಿನಗದೆ ಅಂತೆಲ್ಲ ಹೇಳ್ತಾರೆ ಶಿವರಾಮ. ಥ್ಯಾಂಕ್ಸ್ ಅಂಕಲ್ ಅಂತೆಲ್ಲ ಹೇಳಿ ಅಮ್ಮ 1 ನಿಮಿಷ ಮುಂದೆ ಬಾ ಅಂತ. ಎದಕ್ಕೆ ಅಂತ ಖಾಲಿ ತಟ್ಟೆ ತಗೊಂಡ. ಎದಕ್ಕೆ ಅಂತ ನಾನು ಹೇಳ್ದಷ್ಟು ಕೇಳಿ ಖಾಲಿ ತಟ್ಟೆ ತಗೋ ಅಂತೆಲ್ಲ ಹಾರ ಎಲ್ಲ ತೆಗ್ದು ಒಡವೆ ಎಲ್ಲ ತೆಗ್ದು ಹಾಕ್ತಾನೆ ಇರ್ತಾಳೆ. ಅವರಮ್ಮಂದು ಡಾಬು ಮತ್ತು ಕಿವಿ ಓಲೆ ನೆಕ್ಲೆಸ್ ಎಲ್ಲ ವಾಪಸ್ ತೆಗ್ದು ಅವರಮ್ಮನ ತಟ್ಟೆ ಒಳಗೆ ಹಾಕ್ತಾಳೆ. ಅವರಮ್ಮನ ತಟ್ಟೆ ಒಳಗೆ ಇಟ್ಟುಬಿಡ್ತಾಳೆ. ಇದನ್ನೆಲ್ಲ ನೋಡಿಕೊಂಡು ಇವರಿಗೆ ಈಶ್ವರಿ ಮಗಳಿಗೂ ಫುಲ್ಲು ಇಲ್ಲಿಟ್ಟಿರೋ ದುಡ್ಡು ಒಡವೆ ಕಾರ್ಕಿ ಎಲ್ಲನೂ ವಾಪಸ್ ತೊಗೊಂಡು ಹೋಗಂದ. ಅವರಮ್ಮ ಯಾಕ ಅಂತ ಕೇಳ್ತಲ್ಲ. ಈ ಕಡೆ ಇವನಿಗೂ ತುಂಬ ಶಾಕ್ ಆಗಿರುತ್ತೆ. ತುಂಬ ಶಾಕ್ ಆದಾಗ ಆ ಕಡೆಯಿಂದ
ಭದ್ರನಿಗೆ ಫುಲ್ ಖುಷಿ, ನಮ್ಮ ತಮ್ಮನಿಗೆ ಒಂದು ಒಳ್ಳೆ ಟೈಮ್ ಬಂತಲ್ಲ, ನನಗೋಸ್ಕರ ಮನೆಗೋಸ್ಕರ ಏನೇನು ಕೊಡಬೇಕಂತ ತಗೊಂಬಂದಿರು ಅದನ್ನು ಯಾವುದನ್ನು ಬಿಡಬೇಡಿ, ಎಲ್ಲನೂ ತೊಗೊಂಡೋಗಿ ಅಂತ ಚಿತ್ರ ಇದೆ. ಇದನ್ನೆಲ್ಲ ವರದಕ್ಷಿಣೆ ಅಂತ ತಂದಿರೋದಲ್ಲ, ಇದನ್ನೆಲ್ಲ ಯಾಕೆ ತೊಗೊಂಡೋಗ್ತೀರಿ, ವಾಪಸ್ ತೊಗೊಂಡೋಗ್ಬೇಕು ಅಂತೆಲ್ಲ ನೋಡಿ. ನಿಮ್ಮನ್ನು ಏನಂತ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ, ಆದರೂ ಲೇಟೆಸ್ಟ್ ಟ್ರೆಂಡ್ ಏನಿದೆ ಗೊತ್ತಾ ನಿಮಗೆ, ವಧುದಕ್ಷಿಣೆ ಅಂತ ಹೇಳಿ ಇವಾಗ ಎಲ್ಲ ಉಲ್ಟಾ ಆಗಿದೆ. ವಧುದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾಗ ಇಲ್ಲಿ ಸಾವಿತ್ರಿ ಮಗಳಿಗೆ ಫುಲ್ ಸಂಕಟ ಆಗಿರುತ್ತೆ. ಇಲ್ಲಿ ಇವ್ರಿಗೆ ಮೋಹನ ಮತ್ತು ಆಮೇಲೆ ಭದ್ರ ಫುಲ್ ಖುಷಿಯಾಗಿ ನಗ್ತಾ ಇರ್ತಾರೆ. ಈಶ್ವರಿ ನಗ್ತಾ ಇರ್ತಾಳ, ಏನೋ ಅಂತೆಲ್ಲ ಕೇಳ್ಬಿಡ್ತಾಳ. ಈ ಒಡವೆ ದುಡ್ಡು ಕಾರು ಎಲ್ಲದಕ್ಕೂ ನೀನು ಆಸೆ ಪಟ್ಟೆ ತಾನೇ ಅಂತೆಲ್ಲ, ಅದಕ್ಕೋಸ್ಕರ ನೀ ಮದುವೆ ಮಾಡ್ಕೊಂಡಿದ್ದೆ ತಾನೇ, ಆದರೆ ಇದು ಯಾವುದು ನಿನಗೆ ಸಿಗಲ್ಲ ಕಾಣೋ ಅಂತೆಲ್ಲ ಹೇಳ್ತಾ, ಇದೆಲ್ಲ ಸುಲಭವಾಗಿ ಸಿಕ್ಬಿಟ್ರೆ ಇದ್ರ ಬೆಲೆ ನಿನಗೆ ಗೊತ್ತಾಗಲ್ಲ ಕಣೋ, ನಿನಗೇನು ಬೇಕು ಇದ್ರ ಕೂಡ ನೀನೇ ಕಷ್ಟಪಟ್ಟು ಸಂಪಾದನೆ ಮಾಡಿ ಶೋಕಿ ಮಾಡಬೇಕಂತೆಲ್ಲ ಹೇಳಿ ಫುಲ್ ಜೋರಾಗಿ ಆವಾಜ್ ಹಾಕ್ತಾ ಅವ್ರು ಶಿವರಾಮೇಗೌಡ ನಗ್ತಾನೆ ಇರ್ತಾರೆ. ಒಳ್ಳೆ ಡಿಸಿಷನ್ ಇದು ಅಂತೆಲ್ಲ ಹೇಳಿದಾಗ ಭದ್ರಾಗಂತೂ ಫುಲ್ಲು ಮುದೆ, ಅಮ್ಮಮ್ಮಗೂ ಫುಲ್ ಖುಷಿ ಆಗಿರುತ್ತೈತೆ. ಸಾವಿತ್ರಿ ಮಗಳು ಮಾತಾಡ್ತದೆ, ಏನೇ ಇದು ಮದುವೆ ಮಂಟಪದಲ್ಲಿ ತಾಳಿ ಕಟ್ಟಿ 1 ನಿಮಿಷನೂ ಆಗಿಲ್ಲ, ಆಗಲೇ ನಿಮ್ಮ ಅತ್ತೆ ಹಿಂಗೆ ಗುನ್ನ ಕೊಡ್ತಾಳ ಅಂದರೆ ಮುಂದಕ್ಕೆ ಇನ್ನೇನಾಗಬೇಕು ಅಂತ. ಅವ್ವ ನೀನು ಹೇಳಿದ್ದಿಟ ಕಣವ್ವ, ಈ ನವ್ಯ ಸುಭಾಷನ್ ಜೋಡಿ ನೋಡೋದಕ್ಕಿಂತ ಈಶ್ವರಿ ಅತ್ತೆ ನವ್ಯನ ಜೋಡಿ ನೋಡಿದಾಗ ಜಾಸ್ತಿ ಮಜಾ ಕೊಡ್ತಿದ್ದೆ ಅಂತ ಸಾವಿತ್ರಿ ಮಗಳು ನವ್ಯ ಮಾತಾಡ ಅಂಕಲ್ ಅಂತೆಲ್ಲ ಹೇಳಿ ಮತ್ತು ಶಿವರಾಮೇಗೌಡ ಮಂತಸ್ತ, ನಾನು ನಿರ್ಧಾರ ನಾನು ನಿನ್ನ ಬಗ್ಗೆ ಶಾನೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಕಣವ, ನೀನು ಎಷ್ಟು ಬುದ್ಧಿವಂತೆ ಅಂತ ಈ ವಿಷಯದಲ್ಲಿ ನನಗೆ ಅರ್ಥ ಆಯ್ತು ಕಣಮ್ಮ ಅಂತೆಲ್ಲ ಹೇಳಿ ಶಿವರಾಮೇಗೌಡ ಕನ್ವಿನ್ಸ್ ಮಾಡ್ತಾನೆ. ಸಂಪತ್ತು ನಿನ್ನ ಮಗಳು ಹೇಳ್ದಂಗೆ ನಿಮ್ಮ ಅಟ್ಟಿಯಿಂದ ಏನೇನು ತಂದು ಒಂದನ್ನು ಬಿಡ್ದಂಗೆ ಎಲ್ಲ ವಾಪಸ್ ತೊಗೊಂಡೋಗ್ಬಿಡಪ್ಪ ಅಂದಾಗ ಈಶ್ವರಿಗೂ ಫುಲ್ಲು ಕಣ್ಣೆಲ್ಲ ಕೆಂಪಗಾಗ್ಬಿಡ್ತದೆ. ಚಿತ್ರ ಅಳ್ತಾ ಇರ್ತಾಳೆ. ಸುಭಾಷನ್ಗೂ ಕೋಪ ಬಂದಿರುತ್ತೆ, ಯಾಕಂದರೆ ಏನಿಲ್ಲ ಈ ಕಡೆ ಭದ್ರ ಫುಲ್ ಖುಷಿ ಆಗಿಬಿಟ್ಟಿರ್ತಾನೆ. ಇದು ನಾಳೆ ಎಪಿಸೋಡ್ ಬರುತ್ತೆ. ನಾಳೆ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವಾಗ ಶಿವರಾಮೇಗೌಡ ಇದ್ದು ವಿದ್ಯಾನ ಹತ್ರ ಮಾತಾಡ್ತಾ ಇರ್ತಾರೆ. ಯಾಕೆ ಮಾವಯ್ಯ ಹಂಗೆ ನೋಡ್ತಾ ಇದ್ರೆ, ನಿನ್ನ ವಯಸ್ಸಲ್ಲಿ ಸಣ್ಣ ಇರ್ಬೋದು ಕಣವ, ನಿನ್ನ ಮನಸ್ಸು ಸಾನ್ಯವಾಗಿ ವಿಶಾಲ ಇದೆ, ನಿನ್ನ ಧೈರ್ಯ ತ್ಯಾಗ ಪಿರುತಿ ಮುಂದೆ ಯಾರ್ಯಾದರೂ ತಲೆ ಬಾಗಲೇಬೇಕವ್ವ. ರಕ್ತ ಸಂಬಂಧನೇ ದೊಡ್ಡದು ಅಂದರೆ ನೀನು ಪ್ರೀತಿ ಸಂಬಂಧನೇ ದೊಡ್ಡದು ಅಂತ ತೋರಿಸ್ಬಿಟ್ಟು ಕಣವ ಅಂತೆಲ್ಲ ಹೇಳಿ ಶಿವರಾಮೇಗೌಡ ಶಬಾಷ್ ಅಂದಾಗ ಅಮ್ಮಮ್ಮ ಭದ್ರ ಮತ್ತು ಮೋಹನ ವಿದ್ಯಾ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡ್ನು ಚೆನ್ನಾಗಿದೆ. ಅಂದರೆ ಇನ್ನು ಈ ನಾಳೆ ಎಪಿಸೋಡಲ್ಲಿ ವಿದ್ಯಾ ಮತ್ತು ಶಿವರಾಮೇಗೌಡ ಹೊಗಳಿದ್ದು ತೋರಿಸ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.